ನೋಡಿ, ಈ ಐಗುಪ್ತ ದೇಶವನ್ನ ಅವ್ರು ಬಿಟ್ಟು ಅರಣ್ಯದಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿ, ದೇವರ ನಡೆಸುವಿಕೆ ನೋಡಿ, ಅದ್ಭುತ ನೋಡಿ. ಇಸ್ರಾಯೇಲ್ ಜನಗಳಿಗೆ ಅವ್ರು ಹಾಕಿದಂತ ಜೋಡು, ಅವ್ರು ಹಾಕಿದಂತ ಬಟ್ಟೆ ಸವಿ ನಿಲ್ಲುವಂತೆ, ಅವ್ರ ಬಟ್ಟೆಗೆ ನುಸಿಡಿ ನಿಲ್ಲುವಂತೆ. 40 ವರ್ಷ ನಡೆಸಿರೋದು ಅರಣ್ಯದಲ್ಲಿ. ಅವ್ರ ಐಗುಪ್ತ ದೇಶ ಬಿಟ್ಟು ಬರುವಾಗ ಯಾವ ಜೋಡು ಮೆಟ್ಕೊಂಡಿದ್ರು, ಯಾವ ಡ್ರೆಸ್ ಹಾಕೊಂಡಿದ್ರು, ಅದು ನುಸಿ ಹತ್ತನಿಲ್ಲ. ಅವ್ರ ಚಪ್ಪಲಿ ಸವಿ ನಿಲ್ಲುವಂತೆ, ಅವ್ರ ಕಾಲುಗಳು ಬಾವು ಬರ್ ನಿಲ್ಲುವಂತೆ. ಅಂದ್ರೆ ಅವರಲ್ಲಿ ವ್ಯಾಧಿ ಪಡುವವರು ಒಬ್ಬರು ಇತ್ತಿಲ್ವಂತೆ. ಯಾಕಂದ್ರೆ ಅವರನ್ನ ನಡೆಸುವವನು ಸೈನಾಧೀಶ್ವರನಾದ ಯೆಹೋವನಾಗಿದ್ದ. ಬೇರೆ ಆ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸುವುದಾದ್ರೆ, ನಮ್ಮ ಕುಟುಂಬವನ್ನು ನಡೆಸುವುದಾದ್ರೆ, ಸೇವೆನ ನಡೆಸುವುದಾದ್ರೆ, ಮೊದಲಾಗಿ ಎದುರಾಗುವಂತ ನಮ್ಮ ಒಳಗಡೆ ನಮ್ಮವರಿಂದ ಬರುವಂತ ಸಮಸ್ಯೆಗಳಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ. ದೇವರು ನಮ್ಮ ಪರವಾಗಿ ಎದುಕೊಂಡು ಜಯ ಕೊಡ್ತಾನೆ. ಎರಡನೇದಾಗಿ ಸಮೂಹದಲ್ಲಿ ಬರುವಂತಹ ಜನಗಳ ಮಧ್ಯದಲ್ಲಿ ನಮಗೆ ಜಯವನ್ನು ಕೊಡ್ತಾನೆ. ಎರಡನೇದಾಗಿ ಏನಂತೆ, ದೇವರು ನಮ್ಮ ಪರ, ನಮ್ಮ ಕುಟುಂಬ ಪರ ಇರೋದಾದ್ರೆ ನಮಗೆ ಬರುವ ಪ್ರತಿ ಕೊರತೆಗಳನ್ನು ಆತ ನೀಗಿಸೋದಕ್ಕೆ ಶಕ್ತನಾಗಿದ್ದಾನೆ. ಮೋಸೆಗಿದು ಚೆನ್ನಾಗಿ ಅರ್ಥ ಆಯಿತು. ಅದಕ್ಕೆ ಹೇಳ್ತಿದ್ದಾನೆ, ದೇವ ನೀನು ಬಾರದೆ ಹೊರ್ತು ನನ್ನನ್ನು ಮಾತ್ರ ಇಲ್ಲಿಂದ ಹೋಗಗೊಡಿಸಬೇಡ. ಯಾಕಂದ್ರೆ ನೀರು ಸಿಗದಿದ್ದಾಗಲೇ ನನ್ನನ್ನು ಮುಗ್ಬಿಟ್ರು ಬಂದಿದ್ದೇನೆ, ಉಣ್ಣಕ್ಕೆ ಸಿಕ್ಕಿಲ್ಲ, ತಡ ಆಯಿತು ಅಂತೇಳಿಗೆ ಬಿಡ್ನಿಲ್ಲಪ್ಪ, ಕಲ್ಲಲ್ಲೇ ಹೊಡೆದು ಸಮಾಧಿ ಕಟ್ಟಕ್ಕೆ ರೆಡಿ ಆಗಿಬಿಟ್ಟಿದ್ರು ಇವರು. ಇನ್ನು ಅರಣ್ಯದಲ್ಲಿ ದೇವ್ರ ಹೆಸರು ಹೇಳಿ ದೇವ್ರು ನಮ್ಮನ್ನು ಕೈ ಬಿಟ್ಬಿಟ್ರೆ, ದೇವ್ರು ನಮ್ಮನ್ನು ಮುನ್ನಡೆಸ್ತಿಲ್ಲ ಅಂದರೆ ಇವ್ರು ನಮ್ಮನ್ನ ಸುಮ್ಮನೆ ಬಿಡ್ತಾರೆ ಎಷ್ಟು ಜನಗಳು. ಮೋಶೆಗೆ ಅರ್ಥ ಆಯ್ತು. ಹಲ್ಲೆಲೂಯಾ. ಯೋಚನೆ ಮಾಡಿ, ಇಸ್ರಾಯೇಲ್ ಜನಗಳಿಗೆ ದೇವರು ಏನ್ ಮಾಡ್ದ? ಅರಣ್ಯದಲ್ಲಿ ನೀರು ಕೊಟ್ಟ, ಬಂಡೆನ ಸೀಳಿ ನೀರು ಕೊಟ್ಟ, ಪರಲೋಕದ ಮನ್ನವನ್ನ ಕೊಟ್ಟ, ಲೇವಕ್ಕಿಗಳನ್ನ ಕೊಟ್ಟ. ಅವ್ರು ಒಲೆ ಹಚ್ಚನಿಲ್ಲ, ರೊಟ್ಟಿ ಬಡಿನಿಲ್ಲ, ತಿನ್ನಿಲ್ಲ, ಉಣ್ಣಿಲ್ಲ. ಅವ್ರು ಹಾಕಿದ ಜೋಡುಗಳು ಸವಿನಿಲ್ಲ, ಅವ್ರು ಹಾಕಿದ ಬಟ್ಟೆ ನುಸಿ ಹತ್ತನಿಲ್ಲ, ಅವ್ರ ಕಾಲುಗಳು ಬಾವು ಬರ್ಲಿಲ್ಲ, ವ್ಯಾಧಿಗ್ರಸ್ತರಾಗಿತ್ತಿಲ್ಲ. ಅರಣ್ಯದಲ್ಲಿ ವೈದ್ಯನಂತೆ ಏನಂತೆ ಕೋಳಿ ಮರಿಯನ್ನ ರೆಕ್ಕೆಯಲ್ಲಿ ಬಚ್ಚಿಟ್ಕೊಳ್ಳುವ ಹಾಗೆ ಅದ್ದು ತನ್ನ ಮರಿಯನ್ನ ಹೊರುವಾಗೆ ರೆಕ್ಕೆ ಮೇಲೆ ಆ ರೀತಿಯಾಗಿ ಅರಣ್ಯದಲ್ಲಿ ಒಟ್ಕೊಂಡು ನಡೆಸಿದಂತೆ ಜನರನ್ನ. ಹಲ್ಲೆಲೂಯಾ. ಅದಕ್ಕಾಗಿ ಮೋಶೆಗೆ ಅರ್ಥ ಆಯಿತು, ದೇವರು ನಮ್ಮ ಜೊತೆ ಬರದೆ ಹೋದ್ರೆ ಇಷ್ಟು ಜನಗಳಿಗೆ ಆಹಾರ ಕೊಡೋರು ಯಾರು? ಇಷ್ಟು ಜನಗಳಿಗೆ ನೀರು ಕೊಡೋರು ಯಾರು? ಇಷ್ಟು ಜನಗಳಿಗೆ ಅದ್ಭುತ ಮಾಡುವವರು ಯಾರು? ಅಲ್ವಾ? ಅದಕ್ಕಾಗಿತ್ತೇನೆ ಹೇಳ್ತಾನೆ, ದೇವಾ ನೀನು ಬರದೆ ಹೊರತು ನಮ್ಮನ್ನು ಹೋಗಗೊಡಿಸ್ಬೇಡ. ಈಗ ನಮ್ಮ ಬಳಿಲಿ ಒಳ್ಳೆ ಸಂಪಾದನೆ ಇರಬಹುದು, ಒಳ್ಳೆ ವರಮಾನ ಇರಬಹುದು, ಅಥವಾ ನಮಗೆ ಶಕ್ತಿ ಇರಬಹುದು, ದುಡಿತಾ ಇರಬಹುದು. ನಾವು ಒಂದು ಒಳ್ಳೆ ಕೆಲಸ ನಿಮ್ಮ ಕೈಯಲ್ಲಿ ಇರಬಹುದು ಪ್ರಿಯರೇ. ಒಂದು ವೇಳೆ ನಿನ್ನ ಮಗನ ನಿನ್ನ ಮಗಳು ಒಳ್ಳೆ ಕೆಲಸದಲ್ಲಿ ಇದ್ದು ದುಡ್ಕೊಂಡು ಬಂದು ನಿನಗೆ ಸಹಕಾರಿಯಾಗಿ ನೀನು ಪೋಷಿಸ್ತಾ ಇರಬಹುದು. ಒಂದು ವೇಳೆ ನಿನ್ನ ಗಂಡ ಒಳ್ಳೆ ಜಾಬಲ್ಲಿ ಇರಬಹುದು. ಒಂದು ವೇಳೆ ನಿಮ್ಗೆ ಯಾವುದೋ ಬಾಡಿಗೆನೋ, ಯಾವುದೋ ಹಣನೋ, ಯಾವುದೋ ಒಂದು ಜಮೀನಿಂದ ಬರ್ತಿರೋ ಆದಾಯ ಇರಬಹುದು. ದೇವರು ನಿನ್ನ ಪರವಾಗಿಲ್ಲದಿದ್ದರೆ, ದೇವರ ಚಿತ್ತಕ್ಕೆ ನಿನ್ನ ವಿಧೇಯನಾಗಿ ನಡೆದೇ ಹೋದರೆ, ದೇವರು ನಿನ್ನ ಕುಟುಂಬನ ಮುನ್ನಡೆಸದೆ ಹೋದರೆ, ಮುಂದಾಗುವಂತ ಎದುರಾಗುವಂತ ಯಾವ ಕೊರತೆಗಳು ಬರ್ತದೋ ಗೊತ್ತಿಲ್ಲ, ಯಾವ ಬರ ಬೀಸ್ತದೋ ಗೊತ್ತಿಲ್ಲ, ಯಾವ ಸಮಸ್ಯೆಗಳು ಬರ್ತದೋ ಗೊತ್ತಿಲ್ಲ. ಆ ಕೊರತೆಗಳು ನೀಗಿಸುವ ದೇವರು ನಿಮ್ಮ ಜೊತೆ ಇಲ್ಲದೆ ಹೋದರೆ, ಹಲ್ಲೆಲೂಯಾ, ಏನಂತೆ, ನಿಮ್ಮ ಜೊತೆ ಇಲ್ಲದೆ ಹೋದ್ರೆ ಕೊರತೆಗಳಿಗೆ ನಿಜವಾಗ್ಲೂ ಸಿಕ್ಕಿ ಬೀಳ್ಬೇಕಾಗಿರ್ತದೆ. ಹೌದಲ್ವಾ? ಹಾಗಾದ್ರೆ ಇಸ್ರಾಯೇಲ್ ಕಾಯುವಂತ ದೇವರು ತೂಕಡಿಸುವವನಲ್ಲ, ನಿದ್ರಿಸುವವನಲ್ಲ. ಅದಕ್ಕೆ ಹೇಳೋದು, ದೇವರು ನಮ್ಮ ಪರವಾಗಿರಬೇಕು. ಅದಕ್ಕೆ ಮೋಶೆಯಂತೆ ನಾವು ಪ್ರಾರ್ಥಿಸ್ಬೇಕೇನು ಗೊತ್ತಾ? ನೀನು ಬರದೇ ಹೊರತು, ನಿನ್ನ ಇಷ್ಟ ಇಲ್ಲದೆ ಹೊರತು, ನಿನಗೆ ಸಂತೋಷ ಇಲ್ಲದೆ ಹೊರತು ನಾನು ಯಾವುದನ್ನು ಮಾಡಬಾರ್ದಪ್ಪ. ಕಾರ್ಯಗಳು ನನ್ನಿಂದ ದೂರ ಮಾಡು, ನನ್ನ ಗುಡಾರದಿಂದ ದೂರ ಮಾಡು, ನಮ್ಮ ಏನಂತೆ ಯೋಚನೆಯಿಂದ ದೂರ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ಬೇಕು.